ಅಂಕಲ್ಗೆ ಮದುವೆ ಆಗಿ ಸಂಸಾರ ಇದೆ. ಆದ್ರೂ ಕೂಡ ಹರಿಯದ ಯುವತಿಯರ ಮೇಲೆ ಮೋಹ. ಇದೇ ಹುಚ್ಚಿಗೆ ಬಿದ್ದ ಅಂಕಲ್ 20 ವರ್ಷದ ಯುವತಿಯನ್ನ ಪಟಾಯಿಸಿ ಮದುವೆಯಾಗಿ ಈಗ ನಡು ನೀರಲ್ಲೇ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ನೊಂದ ಯುವತಿ ಈಗ ಮನೆಯೂ ಇಲ್ಲದೆ ಗಂಡನೂ ಇಲ್ಲದೆ ಕಣ್ಣೀರ್ ಹಾಕ್ತಿದ್ದಾಳೆ. ಹದಿಹರೆಯದ ಯುವತಿ ಜೊತೆ ಅಂಕಲ್ ಪ್ರೇಮ ಕಹಾನಿ. ನಡು ನೀರಲ್ಲಿ ಬಿಟ್ಟು ಅಂಕಲ್ ಜೂಟ್, ಯುವತಿ ಕಣ್ಣೀರು. ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅನ್ನೋ ಉಪ್ಪಿ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಈಗಿನ ಕಾಲದ ಹುಡುಗಿರಿಗೆ ಅದೇನಾಗಿದೆಯೋ ಆ ದೇವರೇ ಬಲ್ಲ. ಓದಿ ಒಳ್ಳೆ ಬದುಕು ಕಟ್ಟಿಕೊಳ್ಳೋದು ಬಿಟ್ಟು ಈ ಪ್ರೀತಿ ಗೀತಿ ಹಾದಿ ಹಿಡಿದು ಬದುಕನ್ನ ಹಾಳು ಮಾಡಿಕೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಈ ಯುವತಿ ವಿಷಯದಲ್ಲೂ ಇದೇ ಆಗಿದ್ದು. ಹದಿಹರೆಯದ 20 ವರ್ಷದ ಈ ಯುವತಿ 46ರ ಅಂಕಲ್ ಮೋಹಕ್ಕೆ ಬಿದ್ದು ಬೀದಿಗೆ ಬಂದಿದ್ದಾಳೆ. ನ್ಯಾಯ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಈ ಫೋಟೋದಲ್ಲಿ ಕಾಣ್ತಿರೋ ರಸಿಕಾ ಅಂಕಲ್ ರಮೇಶ್ ಅಂತ. ವಯಸ್ಸು 46 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಮೂಲದ ಅಂಕಲ್ಗೆ ಮದುವೆಯಾಗಿ ಸಂಸಾರವಿದ್ರೂ ತನಗಿಂತ ಅರ್ಧ ವಯಸ್ಸಿನ ಹರೆಯದ ಯುವತಿಯರ ಮೇಲೆ ಮೋಹ. 20 ವರ್ಷದ ಯುವತಿಯನ್ನ ಪ್ರೀತಿಯ ಹೆಸರಲ್ಲಿ ಪುಸಲಾಯಿಸಿದ್ದ ಈ ಕಿಲಾಡಿ ಪ್ರೀತಿ ಪ್ರೇಮ ಪ್ರಣಯದ ಆಸೆ ತೋರಿಸಿ ಬೆಂಗಳೂರಿಗೆ ಕರೆತಂದು ರೂಮ್ ಬಾಡಿಗೆ ಪಡೆದು 2 ತಿಂಗಳು ಸಂಸಾರ ಕೂಡ ಮಾಡಿದ್ದ. ಬದುಕಿದ್ರೆ ನಿನ್ನ ಜೊತೆ, ಸತ್ತರೆ ನಿನ್ನ ಜೊತೆ ಅಂತ ಮಾತು ಕೊಟ್ಟು ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿ ಹಗಲು ರಾತ್ರಿ ಕನಸಿನ ಲೋಕ ತೋರಿಸಿದ್ದ. ಯುವತಿ ಕಾಣದಿದ್ದಾಗ ಮನೆಯವರು ಚಿಕ್ಕಬಳ್ಳಾಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆಗ ರಮೇಶನ ಮೊದಲ ಮದುವೆಯ ರಹಸ್ಯ ಬಯಲಾಗಿದೆ. ಯಾವಾಗ ರಮೇಶನ ಹಿಸ್ಟರಿ ಬಯಲಾಯಿತು, ಮೊದಲ ಪತ್ನಿ ಜೊತೆ ಜೂಟಾಗಿದ್ದಾನೆ. ಮದುವೆ ಮಾಡ್ಕೋತೀವಿ ಅಂತ ಮತ್ತೆ ಕರ್ಕೊಂಡು ಹೊರಟೋಗಿದ್ದೆ ಸರ್. ಏಜ್ ಆಗೈತೆ ಅಂತ ಹೇಳಿದ್ದೆ ಸರ್. ಬೇಡ ಅಂತ ಹೇಳಿದ್ರೆ ನಾನು ಇಲ್ಲ, ಏಜ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಸರ್. ಇನ್ನು ಯುವತಿ ಮಾಡಿದ ಕೆಲಸಕ್ಕೆ ಮರ್ಯಾದೆ ಹೋಯ್ತಲ್ಲ ಅಂತ ಪೋಷಕರು ಮನೆಗೆ ಬರಬೇಡ ಅಂದಿದ್ದಾರೆ. ಅತ್ತ ಪ್ರಿಯಕರ ಮೊದಲ ಹೆಂಡತಿ ಹಿಂದೆ ಹೋದ್ರೆ ಇತ್ತ ಹೆತ್ತವರು ಮಗಳಿಗೆ ಬಾಗಿಲು ಮುಚ್ಚಿದ್ದಾರೆ. ಸದ್ಯಕ್ಕೆ ದಾರಿ ಕಾಣದ ನೊಂದ ಯುವತಿ ಚಿಕ್ಕಬಳ್ಳಾಪುರದ ಸಖಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾಳೆ. ಒಟ್ನಲ್ಲಿ ಅಂಕಲ್ ನಂಬಿ ಹೋದವಳಿಗೆ ಈಗ ದಿಕ್ಕು ಕಾಣದಂತಾಗಿ ಕಂಗೆಟ್ಟಿದ್ದಾಳೆ. ಅತ್ತ ಮನೆಯವರೂ ಇಲ್ಲ, ಇತ್ತ ಪ್ರಿಯಕರನೂ ಇಲ್ಲದೆ ಯುವತಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾಳೆ. ದತ್ತಾತ್ರೇಯ ಎಂ ನ್ಯೂಸ್ 18 ಚಿಕ್ಕಬಳ್ಳಾಪುರ. ನನಗೆ ಪ್ರೀತಿಯಲ್ಲಿ ಮೋಸ ಆಗಿದೆ, ಮದುವೆಯಲ್ಲಿ ವಂಚನೆ ಆಗಿದೆ ಅಂತ ಜನರು ಠಾಣೆ ಮೆಟ್ಟಿಲಿರೋದು ಸಾಮಾನ್ಯ. ಆದ್ರೆ ಇಲ್ಲಿ ನನಗೆ ಲೇಡಿ ಪೇದೆಯಿಂದ ಮೋಸ ಆಗಿದೆ ಅಂತ PSI ಕಣ್ಣೀರು ಹಾಕ್ತಿದ್ದಾರೆ. 8 ವರ್ಷಗಳಿಂದ PSI ಜೊತೆ ಪ್ರೀತಿಯಲ್ಲಿದ್ದ ಲೇಡಿ ಪೇದೆ ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆ ಏರ್ತಿದ್ದಾರಂತೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಏನು ಹೇಳಬೇಕೋ ಏನು ಬಿಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಪ್ರೀತಿ ಮಾಡೋದೊಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ. ಪ್ರೀತಿ ಮಾಡುವಾಗ ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತ ಹೇಳ್ತಾರೆ. ಆದರೆ ಮದುವೆ ಆಗೋಣ ಅಂದರೆ ಜಾತಿಯ ಕಾರಣ ನೀಡಿ ಬ್ರೇಕಪ್ ಮಾಡ್ಕೊಳ್ತಾರೆ. ಈಗ ಯಾದಗಿರಿಯ PSI ಒಬ್ಬರಿಗೆ ಇದೇ ರೀತಿ ಲೇಡಿ ಪೇದೆ ಕಲರ್ ಕಾಗೆ ಹಾರಿಸಿದ್ದಾಳೆ. 8 ವರ್ಷದಿಂದ ಲವ್ ಮಾಡಿ ಈಗ ಪ್ರೇಮಿಯನ್ನ ನಡುನೀರಿನಲ್ಲಿ ಬಿಟ್ಟು ಹೋಗಿದ್ದಾಳೆ. 8 ವರ್ಷ ಪ್ರೀತಿ, 3 ಬಾರಿ ಗರ್ಭಪಾತ, 35 ಲಕ್ಷ. ಲೇಡಿ ಪೇದೆಯಿಂದ PSIಗೆ ಲವ್ ದೋಖ. ಈತನ ಹೆಸರು ವೀರೇಶ್ ಆಲೂರು. ಯಾದಗಿರಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ PSI ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ಕೋಚಿಂಗ್ ಸೆಂಟರ್ನಲ್ಲಿ ಓದುವಾಗ ಜಯಶ್ರೀ ಎಂಬಾಕೆಯನ್ನ ಪ್ರೀತಿ ಮಾಡ್ತಿದ್ರು. ಕೋಚಿಂಗ್ ಸೆಂಟರ್ ಬಿಟ್ಟು ಕೆಲಸಕ್ಕೆ ಸೇರಿದ ಮೇಲೂ ಇವರ ಪ್ರೇಮ ಕಹಾನಿ ಜೋರಾಗಿತ್ತು. ಜಯಶ್ರೀ ರಾಯಚೂರು ಗ್ರಾಮೀಣ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ರು. ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿಯಂತೆ ಜೀವನ ಮಾಡ್ತಿದ್ರು. ಸಾಲದ್ದಕ್ಕೆ ರಾಯಚೂರಿನ ದೇವಸ್ಥಾನವೊಂದರಲ್ಲಿ ಹಾರ ಸಹ ಬದಲಿಸಿಕೊಂಡು ಪತಿ ಪತ್ನಿಯಂತೆ ಜೀವನ ಮಾಡುತ್ತಿದ್ರಂತೆ. ಟ್ರೈನಿಂಗ್ ಹೋದಾಗ ಅವಾಗ್ನು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಅಲ್ಲಿ ಇದು ಒಂದೇ ರೂಮಲ್ಲಿ ಇದ್ದೇವೆ. ನಾನು ಆ ಟೈಮ್ದಾಗ ಪ್ರೆಗ್ನೆಂಟ್ ಇದ್ವು. ಅವಾಗ 2018 20 ತಾಳಿ ಕಟ್ಟಿತ್ತು. 8 ವರ್ಷಗಳಿಂದ ಜೊತೆಯಲ್ಲಿದ್ದ ಕಾರಣ ಜಯಶ್ರೀ 3 ಬಾರಿ ಗರ್ಭಿಣಿಯಾಗಿದ್ಲಂತೆ. ಆದ್ರೆ ಆರೋಗ್ಯದ ನೆಪವೊಡ್ಡಿ ಗರ್ಭಪಾತ ಮಾಡಿಸಲಾಗಿತ್ತಂತೆ.
ಜೊತೆಗೆ ಜಯಶ್ರೀಗೆ ಊರಲ್ಲಿ ಮನೆ ಸಹ ಕಟ್ಟಿಸಿಕೊಡಿಸಿದ್ರಂತೆ ಈ ವೀರೇಶ್. ಇಷ್ಟೆಲ್ಲ ಸಹಾಯ ಮಾಡಿದ್ರು ಈಗ ಜಯಶ್ರೀ ಜಾತಿ ವರಸೆ ತೆಗೆದು ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನಮ್ಮ ಮದುವೆಗೆ ಮನೆಯವರು ಒಪ್ಪಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಿದ್ದಾಳಂತೆ. ಇದೀಗ ಮತ್ತೊಬ್ಬನ ಜೊತೆ ಹಸೆಮಣೆಯೇರುವುದಕ್ಕೂ ಲೇಡಿ ಪೇದೆ ಮುಂದಾಗಿದ್ದು ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ. ಇದರಿಂದ ರೊಚ್ಚಿಗೆದ್ದ ವೀರೇಶ್ ಈಗ ಜಯಶ್ರೀ ಬಂಡವಾಳವನ್ನ ಬಯಲು ಮಾಡಿದ್ದಾರೆ. 25,75,000 ಕೊಟ್ಟಿದ್ದೀನಿ. ಬಟ್ ಎವಿಡೆನ್ಸ್ ಕೊಡು ಅಂತಾನೆ. ಹೆಂಡತಿಗೆ ರೊಕ್ಕ ಕೊಟ್ಟಿದ್ದು ಎವಿಡೆನ್ಸ್ ಇಡಕ್ಕಾಗುತ್ತಾ? ಹೆಂಡತಿಗೆ ದುಡ್ಡು ಕೊಟ್ಟದ್ದು ಎವಿಡೆನ್ಸ್ ಇಡಕ್ಕಾಗುತ್ತಾ? ಅಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರಿ. ಚೆನ್ನಾಗಿ ನೋಡ್ಕೊಂಡು ನಮ್ಮ ಮನೆಗೆ ಅವಳು ಬಂದಿದ್ದಾಳೆ, ಅವಳು ನಾವು ಹೋಗಿದ್ದೇವೆ. ಇನ್ನೊಂದೇ ಸಂಬಂಧ ಇತ್ತು. ಯಾರೋ ಹೇಳಿದಾರಂತೆ ಅವ್ರ ಮಾತುಗಳು ಕೇಳ್ಕೊಂಡು ನಾವು ಕ್ಯಾರೆಕ್ಟರ್ ಕೊಡೋದು. ಈಗ ದುಡ್ಡಿನ ಫೈನಾನ್ಸಿಯಲ್ ನಾವು ಮಾಡೋದು. ಫೈನಾನ್ಸಿಯಲ್ ಕೊಡು ಅಂದ್ರೆ ನಮ್ಗೆ ಕೊಟ್ಟೆ ಇದು ಹಂಗೆ ಹೀಗೆ ಏನಿಲ್ಲ ಸರ್, ಮೋಸ ಆಗಿದೆ. ಮೋಸ ಆಗಿದೆ. ಹೀಗಾಗಿ ನಾನು ಅವಾಗ ಮದುವೆ ಆಗ್ತೀನಿ ಸರ್. ಒಟ್ನಲ್ಲಿ ಕಾನೂನು ತಿಳಿದವರೇ ಈಗ ಪ್ರೀತಿಯ ವಿಷಯದಲ್ಲಿ ರಂಪಾಟ ಮಾಡಿಕೊಂಡಿದ್ದಾರೆ. ಜಯಶ್ರೀ ಸದ್ಯ ವೀರೇಶ್ಗೆ ಕೈಕೊಟ್ಟು ಹಸೆಮಣೆಯೇರಲು ಸಜ್ಜಾಗಿದ್ದಾರೆ. ಆದರೆ ವೀರೇಶ್ ಮಾತ್ರ ಜಯಶ್ರೀ ಕೊಟ್ಟ ಶಾಕ್ನಿಂದ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾರೆ. ಗಣೇಶ್ ಮಾಲಿ ಪಾಟೀಲ್, ನ್ಯೂಸ್ 18, ಯಾದಗಿರಿ.